ಓಹೋ, ನಾನು ಯಾವತ್ತು ನನ್ನ ಹೆಂಡತಿ ಪಾರ್ವತಿನ ಬಿಟ್ರೆ ಬೇರೆ ಯಾವ ಹೆಣ್ಣನ್ನು ಹೊಗಳೇ ಇಲ್ವಲ್ಲ ಶಿವಪ್ರಸಾದ್. ಅಯ್ಯೋ ಭಗವಂತ, ನಿನ್ ಹಾಗೆ ಅಂತ ಹೇಳಿದ್ದು ನಿನ್ ಥರನೇ ಪ್ರಾಮಾಣಿಕ ಗಂಡ ಅಂತ. ಒಬ್ಬ ವ್ಯಕ್ತಿ ಅಗತ್ಯಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ನ ದ್ವೇಷಿಸೋರ್ನ ಮಾತ್ರ ನೆನಪು ಮಾಡ್ಕೊಳ್ಳೋದಿಕ್ ಸಾಧ್ಯ. ನೀನು ಶಿಕಾಲನ ಇಷ್ಟೊಂದು ಹೊಗಳ್ತಿದ್ಯಾ ಅಂದ್ರೆ ನಿನ್ಗೆ ಅವಳ ಮೇಲೆ ಏನಾದ್ರೂ... ಅಯ್ಯೋ ಭಗವಂತ, ಆ ಥರ ಎಲ್ಲ ಏನೂ ಇಲ್ಲ. ನೀನ್ ಸುಮ್ಮನೆ ನಮ್ಮನ್ನ ಅಪಾರ್ಥ ಮಾಡ್ಕೋಬೇಡ. ನಿನಗ್ ಗೊತ್ತಿಲ್ಲದೆ ಇರೋದು ಏನಿದೆ ಭಗವಂತ. ಆಕೆ ನನ್ನ ಫಸ್ಟ್ ಟೈಮ್ ನೋಡಿ ನನ್ನನ್ನ ಹೊಗಳಿದ್ಲು. ಆಗ ನನಗೆ ತುಂಬಾ ಖುಷಿ ಆಯ್ತು. ನನಗ್ ನಾನೇ ಹೊಸ ಶಿವಪ್ರಸಾದ್ ತರ ಕಾಣಿಸ್ದೆ. ಅದು ಅಲ್ಲದೆ ಆಕೆ ತುಂಬಾ ಫಾಸ್ಟ್ ಇದ್ದಾಳೆ. ಅವಳು ಮಾತಾಡೋ ರೀತಿ, ಅವಳು ಬಳಸೋ ಇಂಗ್ಲಿಷು, ಅವಳ ಸ್ಟೈಲು, ಲೈಫ್ ಸ್ಟೈಲು, ಇದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಇದ್ರೆ ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದೆ. ನಿಂದ ಅದಾಗಿರ್ಲಿಲ್ವಲ್ಲ, ಹಾಗಾಗಿ ಇಂಪ್ರೆಸ್ ಆದೆ ಅಷ್ಟೇ. ಅದು ಬಿಟ್ಟು ಬೇರೆ ಯಾವ ಭಾವನೆನೂ ಇಲ್ಲ ಭಗವಂತ, ನನ್ನ ನಂಬು. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಭಾವನೆ ಇದ್ರೆ ನೀನೇ ಹೇಳ್ತಿರ್ತೀಯಲ್ಲ, ನನ್ನೊಳಗೂ ನೀನೇ ಇದೆಯಾ ಅಂತ. ಹಾಗೊಂದ್ ವೇಳೆ ನನಗೆ ಬೇರೆ ಏನಾದ್ರೂ ಭಾವನೆ ಬಂದ್ರು ಅದಕ್ಕೆ ನೀನೇ ಕಾರಣ, ನಾನಂತೂ ಅಲ್ಲಪ್ಪ. ನಾನಿನ್ ಬರಲ್ಲ ಭಗವಂತ. ಏನಿದು ಶಬ್ದ ಮಾಲಿನ್ಯ? ವೈ ದಿಸ್ ಗುರ್ಗುರ್? ಯಾಕೆ ಸಿಡುಕ್ತಾ ಇದ್ಯಾ? ನಾನ್ ಸಿಡುಕ್ತಾ ಇದ್ದೇನೇನ್ರಿ? ಅಮ್ಮ ನಾಗವಲ್ಲಿ, ಕೂಲ್ ಡೌನ್, ಕೂಲ್ ಡೌನ್. ಹೇಗಿ ಅದನ್ನು ಕೋಪ ಮಾಡ್ಕೊಂಡೆ ಹೇಳ್ತಾ ಇದೆಯಲ್ಲ. ನಮ್ಮಮ್ಮ ಸಿಡುಕ್ತಾ ಇದ್ದಾಳೆ ಅಂದ್ರೆ ಅವಳಿಗೇನೋ ಬೇಕು, ಆದ್ರೆ ಅದನ್ನ ಅಪ್ಪ ಕೊಡ್ಸಿಲ್ಲ ಅಂತ ಅರ್ಥ. ಚಂದ, ದೊಡ್ಡೋರ್ ಮಾತಾಡ್ಬೇಕ್ರೆ ಮಧ್ಯದಲ್ಲಿ ಬಾಯ್ ಹಾಕ್ಬಾರ್ದು ಅಂತ ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಮತ್ತವತ್ತು ಪೇರೆಂಟ್ ಟೀಚರ್ಸ್ ಮೀಟಿಂಗ್ ದಿನ ಸರೆ ತಗಸ್ಕೊಂಡು ನಿಂತಿದ್ರು, ಮಾತಾಡು ಅಂತ ಎಲ್ಲ ಬೈದ್ರು. ಅಯ್ಯೋ, ಅದು ಬೇರೆ ಇದು ಬೇರೆ. ಅದರಲ್ಲಿ ಗಿರಿಜಾ, ಯಾಕಮ್ಮ ದುಡ್ಡನ್ನ ತಗೊಂಡ ದುರ್ವಾಸನಾಗೆ ಸಿಡಿತಿದ್ಯಾ? ಯಾಕೆ, ಏನಾಯ್ತು? ಮಾವ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ನಿಜ ಹೇಳಿ. ಸ್ಕರ್ಟ್ ಹಾಕಿದ್ರೆ ಏನಾದ್ರೂ ತಪ್ಪ? ಅಲ್ಲಮ್ಮ, ಈ ವಯಸ್ಸಿನಲ್ಲಿ ನಾನು ಸ್ಕರ್ಟ್ ಹಾಕಿದ್ರೆ ನೋಡಿದ ಜನ ನನ್ನ ಹುಚ್ಚ ಅನ್ನಲ್ವೇನಮ್ಮ? ಓ ಮಾವ, ನೀವಲ್ಲ, ನಾನ್ ಸ್ಕರ್ಟ್ ಹಾಕಿದ್ರೆ ತಪ್ಪ ಅಂತ ಕೇಳಿದ್ದು. ನೀನ ಸ್ಕರ್ಟ್? ನೋಡಮ್ಮ, ಇದುವರೆಗೂ ನನ್ನ ಸೊಸೆ ಅಂತಾನೆ ತಿಳ್ಕೊಂಡಿಲ್ಲ. ಒಂದು ವೇಳೆ ನನ್ನ ಮಗಳಿದ್ದಿದ್ರೆ ಸಹಿತ ಅವಳು ನಿನ್ನ ಹಾಗೆ ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಆರೈಕೆ ಮಾಡ್ತಿರ್ಲಿಲ್ಲ. ಹಾಗಾಗಿ ನೀನು ಹೇಗಿದ್ರೂ ಚಂದ, ಆದರೆ ಯಾವ ಕಾರಣಕ್ಕೂ ನೀನು ಮಾತ್ರ ಬದಲಾಗಬೇಡಮ್ಮ. ನೀನು ಹೇಗಿದೆಯೋ ಹಾಗೆ ಇದ್ಬಿಡು. ನೀನಂತ ಹೆಣ್ಣು ಜಗತ್ತಿನಲ್ಲಿ ಎಲ್ಲೇ ಇದ್ರೂ ಯಾರು ಸಹಿತ ಅಂಥವ್ರು ಸ್ಪರ್ಧೆ ಮಾಡೋಕ್ಕಾಗಲ್ಲ. ನೀನು ಚಿನ್ನ ಕಣಮ್ಮ. ಅಂಕಲ್, ಮತ್ ನಾನು? ನೀನಾ? ಅಯ್ಯಯ್ಯೋ, ಆ ರಂಭೆ, ಮೇನಕೆ, ಊರ್ವಶಿ, ತಿಲೋತ್ತಮೆ, ಸದಾರಮೆ ಅವರೆಲ್ಲರಿಗಿಂತ ಒಂದು ಬಸ್ ಸ್ಟಾಪ್ ಮುಂದಿದೆಯಮ್ಮ. ಸರಿ ಮಾವ, ನೀವು ಆರಾಮಾಗಿ ತಿಂಡಿ ತಿನ್ನಿ. ಆಯ್ತಮ್ಮ. ಏನು ಹೇಳಲಿಕ್ಕೆ ಹೇಳಕ್ ಏನು ಉಳ್ದಿಲ್ಲ. ಏನು ಉಳಿಲಿಲ್ಲ ಅಂದ್ರೆ ಎಲ್ಲ ಮುಗ್ದೋಯ್ತು ಅಂದಳೆ. ಹೌದು, ಪ್ರೀತಿ ಅಂತ ಆದ್ಮೇಲೆ ಎಲ್ಲ ಮುಗ್ದೋಯ್ತು ಅಂತ ತಾನೇ ಅರ್ಥ. ವಾವ್, ಪ್ರೀತಿನ? ಅಕ್ಕ, ಪ್ರೀತಿ ಅಂದ್ರೆ ಎಲ್ಲ ಕಳ್ಕೊಳ್ಳೋದು ಅಂತ ಹೇಳ್ತಿದ್ಯಾ? ಪ್ರೀತಿ ಅಂದ್ರೆ ಕಳ್ಕೊಳ್ಳೋದಲ್ಲ, ಕೊಡೋದು. ಅದರಿಂದ ನಿನಗಿನ್ನು ಜಾಸ್ತಿನೇ ಸಿಗುತ್ತೆ. ಗೌರಿ, ನನಗೂ ನಿನ್ ಭಾವಂಗೂ ಮತ್ತೆ ಪ್ರೀತಿ ಆದ್ರೆ ಪಡ್ಕೋಬಹುದು, ಆದ್ರೆ ಪ್ರೀತಿ ಆಗಿರೋದು ನನಗಲ್ಲ. ಶಿವರಿಗೆ ನಿಮ್ಮ ಮೇಲೆ ಮತ್ತೆ ಪ್ರೀತಿ ಆಯ್ತಲ್ದ, ಅದ್ರಲ್ಲಿ ತಪ್ಪೆ ಅಂತ. ಗೌರಿ, ನನಗ್ ಬರ್ತಿರೋ ಕೋಪಕ್ಕೆ ನಾನು ಇಷ್ಟು ತಾಳ್ಮೆ ತಗೊಂಡು ಮಾತಾಡ್ತಿರೋದೇ ಹೆಚ್ಚು. ಇವ್ರು ಈ ತರ ಕನ್ಫ್ಯೂಸ್ ಮಾಡಿದ್ರೆ ನಾನು ಏನ್ ಅಂದ್ಬಿಡ್ತಿರೋ ನನಗೆ ಗೊತ್ತಿಲ್ಲ. ರೀ,
ಸ್ವಲ್ಪ ಸುಮ್ಮನೆ ಕುತ್ಕೋತೀರಾ ನೀವು? ಅಕ್ಕ ನೀನ್ ಹೇಳು. ಏನ್ ಗೊತ್ತೇನೆ ಗೌರಿ, ನನ್ನ ಫ್ರೆಂಡ್ ಇದ್ದಾಳಲ್ಲ ಶಶಿಕಲಾ, ಅವಳ ಮೇಲೆ ನನ್ ಗಂಡಂಗ್ ಲವ್ ಆಗ್ಬಿಟ್ಟಿದೆ ಕಣ. ಮೇಡಮ್ಗಳೇ, ನಿಮ್ದು ಏನೇ ಕೆಲಸಗಳಿದ್ರು ನನಗೆ ಹೇಳಿ. ನಮ್ಮ ಶಿವ ತುಂಬ ಬಿಸಿಗಳಿರ್ತಾನೆ, ನಾನು ಮಾಡ್ಕೊಡ್ತೀನಿ. ಸುಂದರ ಮೇಡಮ್, ಮೈಸೆಲ್ಫ್ ಭಾಸ್ಕರ್ ಅಂತ. ನೀವು ಏನೇ ಕೆಲಸ ಇದ್ರು ನನ್ನ ಹತ್ರ ಹೇಳಿ, ಚಿಟಿಕೆ ಹೊಡಿಯೋದ್ರಲ್ಲಿ ಮಾಡ್ಕೊಟ್ಬಿಡ್ತೀನಿ. ಇವನಿಗೆ ಅಷ್ಟು ಕೆಲಸ ಬರಲ್ಲ, ಇನ್ಎಕ್ಸ್ಪೀರಿಯನ್ಸ್ಡ್. ಐ ಆಮ್ ಸಾರಿ, ನಾನು ಶಿವು ಅವ್ರ ಹತ್ರನೇ ಮಾತಾಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಹೇಳಿ ಮೇಡಮ್, ನಾನು ನಿಮ್ಗೆ ಏನು ಸಹಾಯ ಮಾಡಲಿ? ಹಾಯ್, ನಾನು ಶೀಲಾ ಅಂತ. ಓಹೋ, ನಮಸ್ಕಾರ. ದಟ್ಸ್ ಓಕೆ. ನಾನೊಂದು ಹೊಸ ಶೋರೂಮ್ ಓಪನ್ ಮಾಡ್ತಾ ಇದ್ದೀನಿ. ಆರ್ಡರ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಓಹ್, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಿಮ್ಗೆ ಎಲ್ಲ ಥರ ಡಿಸೈನ್ಸು ವೆರೈಟೀಸು ತೋರಿಸ್ತೀನಿ. ನೀವು ಕ್ವಾಲಿಟಿ ಚೆಕ್ ಮಾಡಿ ಓಕೆ ಅಂತ ಹೇಳ್ಬಿಟ್ರೆ ಪ್ಯಾಕೇಜಿಂಗ್ ಅವ್ರಿಗೆ ಹೇಳ್ಬಿಡ್ತೀನಿ. ಬೆಂಗಳೂರು ಆದರೆ ಸೇಮ್ ಡೇ ಡೆಲಿವರಿ, ಔಟ್ ಆಫ್ ಬ್ಯಾಂಗ್ಳೂರ್ ಆದರೆ 2 days ಬೇಕಾಗುತ್ತೆ. ಪ್ಲೀಸ್ ಕೂತ್ಕೊಳ್ಳಿ ಮೇಡಮ್. ಪರವಾಗಿಲ್ಲ. ನಿಮ್ಮೆಲ್ಲ ಕ್ವಾಲಿಟೀಸು ನನಗಿಷ್ಟ ಆಗಿದೆ ಶಿವಪ್ರಸಾದ್. ಚೆಕ್ ಮಾಡೋದೇನು ಬೇಡ, ಏನೇನಿದೆ ಎಲ್ಲ ಒಂದೊಂದು ಪ್ಲೇಟ್ ಕೊಟ್ಬಿಡಿ. ಪ್ಲೇಟಾ? ಓ, ಪ್ಲೇಟ್ ಅಂತ ಕೇಳಿಸ್ತಾ? ನೋನು ಪ್ಯಾಕೆಟ್. ಓಹ್, ಎಲ್ಲ 1,000 ಪ್ಯಾಕೆಟ್ ಕಳಿಸ್ಬಿಡಿ. 1000 ಪ್ಯಾಕೆಟ್ಸ್? ಶಿವಪ್ನೇ, ಹೊಡೆದಲಪ್ನೇ ಜಾಕ್ಪಾಟ್ಗಳು. ಈ ಸತಿ ನಿನಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ಗಳು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮೇಡಮ್, ನಮ್ಮ ಇಡೀ ಕಂಪ್ನಿಲೇ 1000 ಪ್ಯಾಕೆಟ್ ಚಡ್ಡಿಗಳನ್ನ ಮಾರ್ತಾರೋ ಏಕೈಕ ಸೇಲ್ಸ್ ಮ್ಯಾನ್ ನಾನೇ ಅನ್ಸುತ್ತೆ. ಅದಕ್ಕೆ ನೀವೇ ಕಾರಣೀಭೂತರು. ನಿಮಗೆ ಥ್ಯಾಂಕ್ ಯು, ಧನ್ಯವಾದ, ಶುಕ್ರಿಯಾ. ಥ್ಯಾಂಕ್ಸ್. ನಾ ಒಂದು ಕಾಫಿ ಕೊಡ್ಸಿ ಹೇಳ್ಬೋದಲ್ವಾ? ಅಯ್ಯೋ, ವೈ ನಾಟ್, ಬೈ ಆಲ್ ಮೀನ್ಸ್. ರಾಮಯ್ಯ, 2 ಕಾಫಿ ಬಿಸಿ ಇರಲಿ. ನಡೀರಿ ಮೇಡಮ್. ಶಿವಪ್ನೇ, ನಾನು ನಡಿ. ಹೇಗೋ ಎಲ್ಲ ಸರಿ ಹೋಯ್ತಲ್ಲ, ಅಷ್ಟು ಸಾಕು. ನಾನು ಆ ದೇವ್ರ ಹತ್ರ ಬೇಡ್ಕೊಳ್ಳೋದು ಒಂದೇ, ನನಗೂ ನಿನಗ್ ಸಿಕ್ಕಿರೋ ತರಾನೇ ಹೆಂಡತಿನ ಪ್ರೀತಿಸೋ ಗಂಡ ಸಿಗ್ಲಿ ಅಂತ. ಓಕೆ, ಲೇಟ್ ಆಗುತ್ತೆ, ನಾನು ಪ್ಯಾಕ್ ಮಾಡ್ಕೋಬೇಕು, ನಾನು ಹೊರಡ್ತೀನಿ. ರೀ, ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಬಾಯ್ ಶೀಪ್ಸ್. ಈ ಖುಷಿನ ಶಿವಪ್ರಸಾದ್? ಭಗವಂತ, ನನ್ಗೊಂದು ಡೌಟು. ನೀನ್ ಈ ನೀತಿ ಪಾಠ ಹೇಳ್ಬೇಕಾದ್ರೆ ನೇರವಾಗಿ ಹೇಳ್ಬೋದಲ್ಲ, ಯಾಕೆ ಈ ತರ ಇಂಡೈರೆಕ್ಟ್ ಆಗಿ ಹೇಳ್ತೀಯಾ? ನಾನು ಹೇಳೋ ಪ್ರಯತ್ನ ಪಟ್ಟೆ, ಆದ್ರೆ ನಿನಗೆ ಅರ್ಥ ಆಗ್ಬೇಕಲ್ಲ. ಅದು ನಾನು ಮನುಷ್ಯನೇ, ಅವಾಗವಾಗ ಗೊತ್ತಿಲ್ಲದೆ ತಪ್ಪಾಗ್ಬಿಡುತ್ತೆ. ಬರೀ ತಪ್ಪಲ್ಲ ಶಿವಪ್ರಸಾದ್, ಮಹಾಪರಾಧ, ಮಹಾಪಾಪ. ಅಯ್ಯೋ ಭಗವಂತ, ಹಾಗೆಲ್ಲ ಏನೂ ಇಲ್ಲ. ನಾನು ಜಸ್ಟ್ ಇಂಪ್ರೆಸ್ ಆಗಿದ್ದೆ ಅಷ್ಟೇ. ಒಂದು ಹೆಣ್ಣು ತನ್ನ ಇಡೀ ಜೀವನನ ನಿಮಗೋಸ್ಕರ ದಾರಿ ಎಳಿತಾಳೆ. ತನ್ನ ಕಷ್ಟ ಸುಖನೆಲ್ಲ ಮನ್ಸಲ್ಲಿ ಮುಚ್ಚಿಟ್ಕೊಂಡು ನಿಮ್ ಸುಖಕ್ಕೋಸ್ಕರ ಹಗಲು ರಾತ್ರಿ ಶ್ರಮ ಪಡ್ತಾಳೆ. ನಿಮ್ ಮಕ್ಕಳನ್ನ ಪೋಷಿಸ್ತಾಳೆ, ನಿಮ್ ಮನೆನ ನಡೆಸ್ತಾಳೆ, ನಿಮ್ಮವ್ರನ್ನ ಆತ್ಮೀಯವಾಗಿ ಕಾಣ್ತಾಳೆ. ಅಂತ ಹೆಂಡತಿಗೆ ನೀವುಗಳು ಕೊಡುವಂತ ಉತ್ತರ ಏನು? ಬೇರೆಯವರಿಂದ ಪ್ರಭಾವಿತರಾದ್ವಿ ಅಂತ ಅನ್ನೋದ? ನಿಮ್ ಮನ ಮುಟ್ಟೋದೇ ಆದ್ರೆ ನಿಮ್ ಹೆಂಡತಿಯ ತ್ಯಾಗ ನಿಮ್ ಮನ ಮುಟ್ಟಬೇಕು. ಅವಳು ಪಡುವಂತ ಕಷ್ಟ ನಿಮ್ ಮನ ಮುಟ್ಟಬೇಕು. ತನ್ನ ಕಷ್ಟ ಸುಖಗಳನ್ನೆಲ್ಲ ಬದಿಗಿಟ್ಟು ನಿಮ್ ಸುಖಕ್ಕೋಸ್ಕರ ಅವಳು ಪಡುವಂತ ಶ್ರಮ ನಿಮ್ ಮನ ಮುಟ್ಟಬೇಕು. ನಿಮ್ ಮನೆ ಕಾಲಿಟ್ಟಿರೋ ಕ್ಷಣದಿಂದ ಹಿಡಿದು ತನ್ನ ಕೊನೆ ಉಸಿರಿರೋವರೆಗೂ
ತನ್ನ ಗಂಡನ ಸೇವೆ ಮಾಡುವಂತ ಪ್ರತಿಯೊಬ್ಬ ಹೆಣ್ಣಿನ ಹೆಣ್ತನಕ್ಕೆ ನೀವು ಸೋಲ್ಬೇಕು, ಅವರಿಂದ ಪ್ರಭಾವಿತರಾಗಬೇಕು, ಅದು ನಿಮ್ಮ ಮನ ಮುಟ್ಟಬೇಕು. ನನ್ನ ಹೆಂಡತಿ ನೋಡೋದಕ್ಕೆ ಸುಂದರವಾಗಿಲ್ಲ, ಅವಳಿಗೆ ಚೆನ್ನಾಗಿ ಮಾತಾಡಕ್ ಬರಲ್ಲ, ಬೇರೆ ಹೆಣ್ಣಿನ ತರ ಇವಳಿಗೆ ವಿಶೇಷವಾದ ಗುಣಲಕ್ಷಣಗಳಿಲ್ಲ ಅನ್ನೋ ಕಾರಣಗಳನ್ನ ಕೊಟ್ಕೊಂಡು ನೀವು ಬೇರೆಯವರಿಗೆ ಮನಸ್ಸೋತ್ರೆ ಅದು ಮಹಾಪಾಪ, ಅಧರ್ಮ, ಅನ್ಯಾಯ. ಇಲ್ಲ ಭಗವಂತ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನನ್ನ ಗಿರಿ ಮನ್ಸಿಂದಾನೂ ಸುಂದರವಾಗಿದ್ದಾಳೆ. ಅದನ್ನ ಮಕ್ಕಳಿರೋ ಮನೇಲಿ ಇಟ್ಟು ಪೂಜೆ ಮಾಡಿದ್ರೆ ಖಂಡಿತ ಮಕ್ಕಳು ಆಗುತ್ತೆ ಅಮ್ಮ. ನಾಗಮಣಿನ ಅದೆಲ್ಲ ನಿಜನಾ? ಮನುಷ್ಯನ್ ಗೊತ್ತಿರೋದು ಹನಿ ಮಾತ್ರ ಅಮ್ಮ. ಆದ್ರೆ ಈ ಬ್ರಹ್ಮಾಂಡದಲ್ಲಿ ಹನಿಗಿಂತ ಸಾಗರ ಜಾಸ್ತಿ ಇದೆ. ನೋಡು, ಇದೆ ಇದೆ ನಾಗಮಣಿ, ಒರಿಜಿನಲ್ ನಾಗಮಣಿ. ನಾನು ಇದನ್ನ ನಿನಗೆ ಕೊಡ್ತಾ ಇದ್ದೀನಿ. ತಂಗಿಗಿಂತ ದೊಡ್ಡದು ಯಾವುದಿದೆ ಕಣಮ್ಮ. ಇದನ್ನ ಮಕ್ಕಳಿರೋ ಮನೇಲಿಟ್ಟು ಪೂಜೆ ಮಾಡು, ಖಂಡಿತ ಮಕ್ಕಳಾಗುತ್ತೆ. ಅಣ್ಣ, ಇದ್ ನನಗೆ ಕೊಡ್ತಾ ಇದ್ದೀರಾ? ಹೂ ಕಣಮ್ಮ, ಇದ್ರ ಬೆಲೆ 10 ಕೋಟಿ ರೂಪಾಯಿ. 10 ಕೋಟಿನಾ? ಇದನ್ನ ನಾನು ನಿನ್ಗೆ ಹಾಗೆ ಕೊಡ್ತಾ ಇದ್ದೀನಿ. ಎಲ್ಲರಲ್ಲೂ ದೇವರಿದ್ದಾನೆ ಶಿವಪ್ರಸಾದ್, ಹಾವಲ್ಲೂ ಇದ್ದಾನೆ. ಹಾಗಿದ್ಮೇಲೆ ನಾಗ ದೇವರೇ ತಾನೆ. ನೀನ್ ನೋಡಿರೋ ಜೋಡಿ ಹಾವಿನಿಂದ ನಿನಗೇನೂ ತೊಂದರೆ ಇಲ್ಲ. ಆದ್ರೆ ಇನ್ನೊಂದು ಹಾವಿನಿಂದ ತೊಂದರೆ ಇಲ್ಲ. ಜೋಪಾನ. ಬೇರೆ ಒಂದು ಹಾವ ಅಂದ್ರೆ ಅನ್ಕೊಂಡನ? ನಾನು ಅನ್ಕೊಂಡಂಗಿರಲ್ಲ, ಬೇರೆ ಏನೋ ಮ್ಯಾಟರ್ ಇರುತ್ತೆ. ಭಗವಂತ, ಆಹಾ, ಭಗವಂತನೇ ಸ್ಟೇಟ್ಮೆಂಟ್ ಕೊಟ್ಬಿಟ್ಟ ಅಂದ್ರೆ ಸ್ನೇಕ್ಸ್ ಗ್ಯಾರಂಟಿ. ಏನಾಯ್ತ್ರಿ? ನಾಗಿಣಿ 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 ಯಾರು ಹೇಳ್ತಾ ಇದಾರಲ್ಲ? ಗಿರಿ, ನೀನ್ ಹೇಳ್ತಾ ಇರೋದು ಸಿಚುವೇಶನ್ ಡಿಮ್ಯಾಂಡ್ ಮಾಡ್ತಾ ಇರೋ ಪ್ರಕಾರ ನಾನು ಹೇಳ್ಬೇಕು, ನೀನ್ ಯಾಕೆ ಹೇಳ್ತಾ ಇದ್ಯಾ? ಸಾಕ್, ಸುಮ್ನೆ ಇರ್ರಿ. ನಾನು ನಮ್ಮ ಮನ್ಸಾರೆ ಒಪ್ಪಿ ಮದ್ವೆ ಆಗಿ 2 ಮಕ್ಳಾದ್ಮೇಲೆ ಈಗ ಈಗ ಆ ಸೀರಿಯಲ್ ನಾಗಿಣಿ, ಆ ನಾಗಿಣಿ ಸೀರಿಯಲ್ ಹೀರೋಯಿನ್ ನಿಮ್ ಕನ್ಸಲ್ ಬರ್ತಿದ್ದಾಳೆ ಅಂದ್ರೆ ನನ್ಗೆ ಅಳಸೆ ಇಂಟರ್ವ್ಯೂ ಮಾಡ್ಲಿ. ನಾಗಿಣಿ ಹೀರೋಯಿನ್ ಏನೇನು ಹೇಳ್ಬೇಡಾಗಿರಿ, ಅಂತದೆಲ್ಲ ಏನೂ ಇಲ್ಲ. ನೀನ್ ಒಳ್ಳೆ ಸುಳ್ಳು ಹೇಳ್ಬಿಡ್ರಿ ನೀವು. ನಂಗೆ ಈಗ ಈಗ ಗೊತ್ತಾಗ್ತಿದೆ ರೀ, ಆ ಸೀರಿಯಲ್ ಬರೋವಾಗ ನೀವು ನಾನು ಆ ಸೀರಿಯಲ್ ನೋಡ್ಲೇಬೇಕು ಅಂತ ಕಾದು ಕುತ್ಕೊಂಡು ನೋಡ್ತಿದ್ರಲ್ಲ, ಯಾಕೆ ಅಂತ ಈಗ ಗೊತ್ತಾಯ್ತು ರೀ. ಅಯ್ಯೋ ಗಿರಿ, ನಾನೇನಾದ್ರೂ ಪ್ಯಾರಲಲ್ ಯೂನಿವರ್ಸಲ್ ಇದೀನೇನೆ. ನಾನು ನಾಗಿಣಿ ಬಂದಿಲ್ಲ ಅಂತ ಹೇಳ್ತಾ ಇದ್ರೆ ನೀನ್ ಏನೋ ಹೇಳ್ತಾ ಇದೆಯಲ್ಲ. ನಾನು ಅದೇ ಹೇಳ್ತಿರೋದು. ನಿಮ್ ಕನ್ಸಲ್ಲಿ ನಾನ್ ಪಕ್ಕದಲ್ಲಿರೋವಾಗ ಆ ನಾಗಿಣಿ ಸೀರಿಯಲ್ ಹೀರೋಯಿನ್ ಯಾಕ್ರೆ ಬರ್ಬೇಕು? ಅಯ್ಯೋ ದೇವ್ರೆ, ಈ ಪ್ರಪಂಚದಲ್ಲಿ ಹಾವನ್ನ ಯಾಕಪ್ಪ ಸೃಷ್ಟಿ ಮಾಡ್ದೆ? ಆಲ್ರೆಡಿ ಹೆಂಡ್ತೀರಿದ್ರಲ್ಲ. ಮತ್ತಿನ್ನೇನೆ ನಾನು ನಿಜವಾದ ನಾಗಿಣಿ ಬಂದಿತ್ತು ಅಂತ ಹೇಳ್ತಾ ಇದ್ರೆ ನೀನ್ ಯಾವ ನಾಗಿಣಿ ಸೀರಿಯಲ್ ಹೀರೋಯಿನ್ ಅಂತ ಹೀರೋಯಿನ್? ಹೌದೇನ್ರಿ? ನಿಜವಾದ ನಾಗಿಣಿ ಬಂದಿತ್ತ? ಬಂದಿದ್ದಷ್ಟೇ ಅಲ್ಲ, ಕೊಚ್ಚು. ರೀ, ಸಾರಿ ರೀ, ನೀವೆಲ್ಲೋ ಆ ಸೀರಿಯಲ್ ಹೀರೋಯಿನ್ ನಾಗಿಣಿ ಬಗ್ಗೆ ಹೇಳ್ತಿದ್ದೀರಾ ಅಂತ ತಪ್ಪು ತಿಳ್ಕೊಂಬಿಟ್ಟೆ. ಸಾರಿ ರೀ. ನೀವೇನು ಹೆದರ್ಕೋಬೇಡಿ, ಉಪವಾಸ ಆಯಿತು, ಸ್ಟ್ರಾಂಗ್ ಆಗಿ ಪೂಜೆ ಮಾಡಬೇಕು. ಒಂದು ಕೆಲಸ ಮಾಡೋಣ, ನಾಳೆ ಬೆಳಗ್ಗೆ ಬೇಗ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಹುತ್ತಕ್ಕೆ ಹಾಲಿರೋದಕ್ಕೆ ಹೋಗೋಣ. ಈಗ ಮಲ್ಕೊಳ್ಳಿ. ಅಪ್ಪ ಸೈಂಟಿಸ್ಟ್ ಯಾರು? ಗಡ್ಡ, ನೀನೇ ಸೈಂಟಿಸ್ಟು. ನೀನು ಹೀಗೆ ತಲೆಹರಟೆ ಮಾತಾಡ್ತಿದ್ರೆ ನಿಜವಾದ ಹಾವು ಬಂದು ನಿನ್ನ ಕಚ್ಚದೆ ಹೋದ್ರೆ ನನ್ನ ಮೀಸೆನ ಬಳಸ್ಕೊಂಡ್ಬಿಡ್ತೀನಿ. ಆಹಾ, ಇಲ್ದಿರೋ ಮೀಸೆನ ಬೆಳೆಸಿ ಮತ್ತೆ ಬೋಳಿಸ್ಕೊಳ್ತೀನಪ್ಪ. ನೀನೇನ್ ಅಪ್ಪನ ಇಲ್ಲ KGF ಇನಾಯತ್ ಖಲೀಲ? ಮಗನ್ ಮೇಲೆ ಸೇಡ್ ತೀರ್ಸ್ಕೋತಿಯಲ್ಲ. ಮತ್ತೆ
ರಾತ್ರಿ ಬೆಕ್ಕಿನ ಮರಿ ತರ ಹೆದರ್ಕೊಂಡಿದ್ರಿ? ಅದು ರಾತ್ರಿ, ಇದು ಹಗಲು. ನಮಗೀಗ ಧೈರ್ಯ ಬಂದಿದೆ, ಉತ್ಸಾಹ ಬಂದಿದೆ, ಉಲ್ಲಾಸ ಬಂದಿದೆ. ಉಲ್ಲಾಸದ ಹುತ್ತದಲ್ಲಿ ಇಣುಕುತ್ತಿದೆ ಹಾವೊಂದು. ಅಯ್ಯೋ ಭಗವಂತ, ನಾನ್ ಮೀಸೆ ಬಿಟ್ಟು ಮತ್ತೆ ಬಳಸ್ಕೊಂಡ್ರು ಪರವಾಗಿಲ್ಲ, ಇವನು ಬುದ್ಧಿ ಕಲ್ಸಕ್ಕೆ ನಿಜವಾದ ಹಾವನ್ನ ಕಳ್ಸಪ್ಪ. ನೋಡಿದ್ಯಾಗಿರಿ, ಅಪ್ಪ ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವ್ ಹೀಗೆ ಆಡ್ತಾ ಇದ್ರೆ ಬ್ಲ್ಯಾಕ್ ಮೇಲ್ ಅಲ್ಲ, ಬ್ಲ್ಯಾಕ್ ಕೋಬ್ರಾನೇ ಮನೆಗ್ ಬರುತ್ತೆ. ಭಗವಂತ, ನನ್ನ ತಮ್ಮ ಯಾವಾಗಲೂ ನನ್ನ ಜೊತೆ ಖುಷಿಯಾಗಿ ಆರೋಗ್ಯವಾಗಿ ಯಾವಾಗಲೂ ಆಟ ಆಡ್ಕೊಂಡು ಜಗಳ ಮಾಡ್ಕೊಂಡು ಇರೋಂಗ್ ನೋಡ್ಕೊಳಪ್ಪ. ತಥಾಸ್ತು ಬಾಲಕಿ. ಯಾವ್ದಿದು ಜನರೇಟರ್ ಸೌಂಡು? ಅಯ್ಯೋ ಅಪ್ಪ, ನೀನ್ ಯಾಕಪ್ಪ ಅಳ್ತಾ ಇದ್ಯಾ? ಓ, ನೀವ್ ನಮ್ಮ ಹೊಸ ದಿವಸ ಅಮ್ಮ ಇಲ್ಲ ಅಂತ ಅಳ್ತಾ ಇದ್ದೆ, ಇವತ್ತು ತಂಗಿ ಇಲ್ಲ ಅಂತ ಅಳ್ತಾ ಇದೆಯಪ್ಪ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಅಪ್ಪ, ಕೊಳ್ಳೆಗಾಲದಲ್ಲಿ ನಿನ್ನ ಫಾರ್ ರಿಲೇಟಿವ್ ತಂಗಿ ಆಗ್ಬೇಕು ಅಂತ ಹೇಳ್ತಾ ಇರ್ತೀಯ, ಪುಟ್ಮಲ್ಲಿ ಅವ್ರನ್ನ ಕರ್ಸ್ಲಾ? ಬೇಡ ಕಣ, ಏನೋ ಎಮೋಷನ್ ಅದಷ್ಟೇ. ಅದಕ್ಕೆ ಯಾಕೆ ಇಷ್ಟು ದೊಡ್ಡ ನಿರ್ಧಾರ ತಗೊಳ್ತೀಯ? ಮೊದಲು ನಾಗದೋಷ ಪರಿಹಾರ ಮಾಡ್ಕೋ. ಹಾವಿನ ದ್ವೇಷ ಒಳ್ಳೆಯದಲ್ಲ. ಅಯ್ಯೋ ಸುಮ್ಮನೆ ಇರಪ್ಪ, ಹಾವಿನ ಸೇಡು ಅಂತ ಅವಾಗ ಹೇಳ್ತಾ ಇರ್ಬೇಡ. ಮೇಲ್ಗಡೆ ಅಷ್ಟು ದೇವತೆಗಳಿರ್ತಾರೆ, ಅವ್ರೇನು ಅಷ್ಟು ಅನ್ನೋದು, ಮನೆಗೆ ಹಾವು ಬರೋದು, ಇದೆಲ್ಲ ಯಾಕೆ ಬೇಕು? ಹಾವು ಒಂದ್ ವೇಳೆ ನಿಜವಾಗ್ಲೂ ಮನೆಗೆ ಬಂದ್ಬಿಟ್ರೆ ದೋಷ ಇರೋದು ನಿನಗೆ, ಅದಕ್ಕೆ ಕಚ್ಚೋದು ನಿನಗೆ. ಈಗ ನನ್ ಮುದ್ದಿನ ಕೋಬ್ರ ನಾನು ಹೇಳ್ದಂಗ್ ಮಾಡ್ಬೇಕು. ಅಲ್ಲಲೇ ಮಂಗನ ಮಸಡಿ ಅಂತದ, ನೆಟ್ಟಗ ಮರ್ಯಾದೆಯಿಂದ ಅಂಗಡಿ ನೋಡ್ಕೊಳಪ್ಪ ಅಂತಂದು ಹೋದ್ರ ಮೊಬೈಲ್ ಕೈಯಾಗಿ ಹಿಡ್ಕೊಂಡು ನೆಕ್ಸ್ಟ್ ಟೈಮ್ ನಾನ ಅಂತ ಹೇಳತ್ತಿಯಲ್ಲೇ. ಲೇ, ಬರ್ತಾ ಇರೋ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮದಾಗ ಹುಡುಗರು ಭರ್ಜರಿ ಅದಾರ. ಅವ್ರಿಗೆ ಯಾರು ಸಿಗ್ತಾರಂತ ಕಾಯಕತ್ತಾರ. ನೀನು ನೆಕ್ಸ್ಟ್ ಟೈಮ್ ನಾನ ಅಂತ ಪಡ್ಕೊಳಕತ್ತಿರಲೇ. ಅಂಗಡಿ ಕಡೆ ನೆಟ್ಟಗ ಗಮನ ಕೊಡಲೇ ಹೈವಾನ್. ಇಲ್ಲ ಕೂತಿದ್ದೀನಲ್ಲ, ಯಾರು ಬಂದ್ರು ಗೊತ್ತಾಗುತ್ತೆ. ಅಲ್ಲಲೇ ತಮ್ಮ, ಹಾವು ಬಂದ್ರೆ ಗೊತ್ತಾಕತ್ತೇನ್ಲೆ? ನೀನು ನೆಟ್ಟಿಗೆ ನಡ್ಕೊಂಡು ಬಂದ್ರನ ನಿನ್ನ ಕಿವಿಯಾಗ ಕೇಳಂಗಿಲ್ಲ, ಇನ್ನು ಹೊಡ್ಕೊಂಡು ಬಂದ್ರೆ ಗೊತ್ತಾಗತ್ತೇನ? ಹಾವು ಹೆಂಗ್ ಬರುತ್ತೆ? ಹಿಂಗಾಣಿ, ಈ ಕೆಲವೊಂದು ಮಂದಿ ದಂಧೆ ಶುರು ಮಾಡ್ಕೊಂಡಾರ. ಅವ್ರ ನಿಧಾನಕ್ಕೆ ಮನೆಗೆ ಬಂದು ಹಾವು ಬಿಡುದು. ಹಾವು ಬಿಟ್ಟ ಮೇಲೆ ಅವ್ರು ಹೆದರ್ಕೊಂಡು ಚೀರಾಕ್ ಶುರು ಮಾಡ್ತಾರ. ಮನೆ ಹತ್ರ ಬಂದು 10,000 ರೂಪಾಯಿ ಕೊಡ್ರಿ, ಹಾವು ಹಿಡಿದು ಕೊಡ್ತೀವಿ ಅನ್ನೋದು. ಆಮೇಲೆ ನಮ್ಮ ಅಂಗಡಿ ಒಳಗೊಂದು ಹಾವು ಬಿಟ್ಟು ನಮ್ಮನ್ನು ಹೆದರ್ಸಿ 10,000 ರೂಪಾಯಿ ಕೊಡ್ರಪ್ಪ ಅಂದ್ರೆ ನಾವ್ ಎಲ್ಲಿಂದ ತಂದು ಕೊಡೋದಲ್ಲೇ? ಯಾಕೆ ಗೊತ್ತಾ? ಕಾಲ್ ಕೆಳಗಡೆ ಕಾಳಿಂಗ ಇದೆ. ಕಾಳಿಂಗ ಎಲ್ಲಿ ಬರುತ್ತೋ ನೋಡು ತಾತ ಅಲ್ಲಿ. ಈ ಕಡೆ ಬರ. ನೀವೇ ಎಷ್ಟೊತ್ತು ಹಾವು ಅಂದ್ರೆ ಹಂಗೆ ಹಿಂಗೆ ಅಂತ ಬೀಳಕ್ ಕೊಡ್ತಿದ್ರೆ, ಈಗ ಬನ್ನಿ ಏನು ಮಾಡಲ್ಲ. ಬಾ, ಅದ್ರ ತಲೆ ಮೇಲೆ ಕಾಲಿಗೆ ಡ್ಯಾನ್ಸ್ ಮಾಡೋಣ. ಅದು ಕಲ್ಪನೆ ಹಾವು, ಇದು ನಿಜವಾದ ಹಾವು ಕಣ. ಈ ಕಡೆ ಬರ. ಕುಡಿಯಿಲ್ಲ. ಅಪ್ಪ, ಇವಾಗ ಯಾಕೆ ವಾಚ್ ಕಟ್ಕೋತಿದ್ಯಾ? ನಾಗರ ಪಂಚಮಿ ದಿವಸ ವಾಚಲ್ಲಿರೋ ಮುಳ್ಳು ನೋಡ್ತಾ ಇದ್ರೆ ಹಾವಲ್ಲಿರೋ ಮುಳ್ಳು ಕಚ್ಚೋದಿಲ್ವ? ಅಪ್ಪ ಸ್ಕಂದ ರೂಮ್ಗೆ ಸೇರ್ಕೊಂಡ್ರೆ ಬರೀ ಕೂಗಾಟನೆ. ಏನೋ ನಿಜವಾದ ಹಾವೇ ಬಂದ್ಬಿಡ್ತೇನೋ ನಾವು ಕೂಗಾಡ್ತಿದಾರಲ್ರಿ. ಕಾಳಿಂಗ ಮರ್ದನ ಕತೆ ಹೇಳ್ತಿದ್ರಲ್ಲ ಅಮ್ಮ ತಾತ, ಅದಕ್ಕೆ ಕೂಗಾಡ್ತಿದಾರ ಅಷ್ಟೇ. ಹಾಗಂತ ಹಿಂಗ ಕೂಗಾಡೋದು? ಯಾರಾದ್ರೂ ನಮ್ಮ ಮನೆಗೆ ನಿಜವಾಗ್ಲೂ ಹಾವು ಬಂದಿದೆ ಅಂತ ಅನ್ಕೊಳಲ್ವಾ? ಪಾಪಿ, ನಿಜವಾಗ್ಲೂ ಹಾವು ಬಂದಿದೆ. ಅಲ್ಲ, ಸ್ನೇಕು. ಕೂಗಾಡ್ತಿದ್ದೀನಿ, ನೀವ್ ಯಾರು ಬರೋದು ಬೇಡವಾ? ಅಯ್ಯೋ, ನಿಜವಾಗ್ಲೂ ಬಂದ್ಬಿಡ್ತಾ? ನಾನು ಹೇಳ್ತಾನೆ ಇದ್ದೆ ಹಾವು ಬರುತ್ತೆ ಅಂತ ಪದೇ ಮನೇಲಿ ಹೇಳ್ತಾ ಇರ್ಬೇಡಿ. ಮೇಲ್ಗಡೆ ಅಷ್ಟು ದೇವತೆಗಳು ಅಷ್ಟು ಅಂದ್ಬಿಡ್ತಾರೆ ಅಂತ. ಅವ್ರು ಅಷ್ಟು ಅಂದ್ರು, ಹಾವು ಬಂದೇ ಬಿಡ್ತು. ಹಾವು ಬಸ್ ಅಂತ ಹೇಳಿ ಎತ್ಬಿಡ್ತಪ್ಪ. ನನಗೆ ಹೆದರಿಕೆ ಆಗಿ ಬೆಡ್ಶೀಟ್ ನ ಹೊದಿಸ್ಬಿಟ್ಬಿಟ್ಟೆ. ಮಾವ ಬೆಡ್ಶೀಟ್ ಹೊದಿಸ್ ಬಂದ್ರ?
ಚಳಿಲ್ ಕೊರಿತಾ ಇದ್ದ ಹಾವಿಗೆ ಬೆಡ್ಶೀಟ್ ಹೊತ್ಸ್ ಬಂದ್ರಿ ಅಂದ್ರೆ ನಿಮ್ಮ ಧೈರ್ಯ ಸ್ಥೈರ್ಯನ ನಾನು ಮೆಚ್ಚಿದೆ. ಗ್ರೇಟ್ ಗ್ರೇಟ್ ಮಾವ ನೀವು. ಅಮ್ಮ, ತಾತ ಏನದಕ್ಕೆ ಚಳಿ ಆಗ್ತಿದೆ ಅಂತ ಬೆಡ್ಶೀಟ್ ಹೊತ್ತಿಲ್ಲ. ಭಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬೆಡ್ಶೀಟ್ ನ ಹಾವ್ ಮೇಲೆ ಬಿಸಾಕ್ಬಿಟ್ಟು ಬಂದ್ರು. ಅಪ್ಪ, ಈಗ ಹಾವು ಬೆಡ್ಶೀಟ್ ಕೆಳಗಡೆ ಇದೆ. ಈಗೇನು ಮಾಡೋದು? ಏನ್ರಿ ಮಾಡೋದು? ಅಪ್ಪ ಏನ್ ಮಾಡೋದು? ಅಕಸ್ಮಾತ್ ಅದೇನಾದ್ರೂ ನನ್ನ ಕಾಲಿಗೆ ಕಚ್ಚಕ್ಕೆ ಅಂತ ಬಂದ್ರೆ ಈಗಷ್ಟೇ ಟಾರ್ ಹಾಕೋರ ಹತ್ರ ಬಾಡಿಗೆ ತಗೊಂಡ್ಬಂದಿರೋ ಶೂಸ್ ಇದೆ, ಸೊ ಕಾಲಿಗೆ ಕಚ್ಚಲ್ಲ. ಪಂಚೆಯಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಇರ್ಲಿ, ನಾನು ಅಲರ್ಟ್ ಆಗಿರ್ತೀನಿ. ಯಾವ ಗ್ಯಾಪಲ್ಲೂ ಹಾವು ನುಗ್ದಿರೋ ಹಾಗೆ ನೋಡ್ಕೊಳ್ತೀನಿ. ಕೈಗೇನಾದ್ರೂ ಕಚ್ಚಕ್ ಬಂದೆ ಹ್ಯಾಂಡ್ ಮೇಡ್ ಗ್ಲೌಸ್ ಇದೆ, ಸೊ ಐ ಆಮ್ ಕಂಪ್ಲೀಟ್ಲಿ ಸೇಫ್. ಅಪ್ಪ, ಹೇಳೋಣ, ವೆರಿ ಗುಡ್ ಜಾಬ್. ಹಾವೇ, ಈಗ ನಿನ್ನ ಹಿಡಿತೀನಿ, ಹಿಡಿದು ಹೊರಗೆ ಹಾಕ್ತೀನಿ, ನೋಡ್ತಾ ಇರು. ಪ್ರಿಯ ವೀಕ್ಷಕರೇ, ಇದೊಂದು ವಿಶೇಷ ಸೂಚನೆ. ದಯವಿಟ್ಟು ಇದನ್ನು ನಿಮ್ಮ ಮನೆಗಳಲ್ಲಿ ಪ್ರಯತ್ನ ಪಡಬೇಡಿ. ಪ್ಲೀಸ್ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಇದನ್ನ ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿರೋ ಟೆಕ್ನಿಷಿಯನ್ಸ್ ಮಾಡುವಂತ ಕೆಲಸ, ಅಂದ್ರೆ ನಂತರದವ್ರು ಮಾಡುವಂತ ಕೆಲಸ. ನೀವೇನಾದ್ರೂ ಮಾಡಕ್ ಹೋದ್ರಿ ಅನ್ಯಾಯವಾಗಿ ಹಾವು ತರ ಕಚ್ಚಿಸ್ಕೋತೀರಾ. ಪ್ಲೀಸ್ ಟೇಕ್ ಕೇರ್. ಹಾವೇ, ಈಗ ನಿನಗೆ ಸಾವೇ. ಅಯ್ಯೋ, ಆ ಹಾವು ಎಲ್ಲಿ ಸೇರ್ಕೊಂಡ್ಬಿಟ್ಟಿದ್ಯಾನೋ, ನನಗೆ ಭಯ ಆಗ್ತಿದೆ. ಲೋ ಶಿವ, ಅದ್ಯಾರೋ ಬರ್ತಾರೆ ಅಂದ್ರಲ್ಲಿ, ಯಾಕೋ ಬರಲಿಲ್ಲ? ಬರ್ತಾರೆ ಇರಪ್ಪ, ನೀನು ಸುಮ್ಮನೆ ಎದುರಿಸ್ಬೇಡ ನನಗೆ. ಅಂತ ಸೌಂಡ್ ಬಂತು. ಯಾಕೋ ನನ್ಗೆ ಎದುರಿಸಿದ್ಯಾ? ಅಪ್ಪ, ನಾನಪ್ಪ ಸೌಂಡ್ ಮಾಡಿದ್ದು, ಸುಸ್ತಾಯ್ತು, ಅದಕ್ಕೆ ಹುಸ್ ಅಂತ ಉಸಿರು ಬಿಟ್ಟೆ. ಮೇಲೆ ನಿನಗೆ ಸುಸ್ತಾದ್ರೆ ಬೇರೆ ಏನಾದ್ರು ವೆರೈಟಿಯಾಗಿ ಸೌಂಡ್ ಮಾಡು, ಹುಸ್ಸ ಅಂತ ಹೇಳ್ಬೇಡ. ಲೇ, ಮೆತ್ತೆ ಮಾತಾಡು. ಹಾವು ಕೇಳಿಸ್ಕೊಬಿಟ್ಟು ಬಂದು ಕಚ್ಬಿಟ್ಟಾಯ್ತು. ಹೆದರಬೇಡಿ, ಹಾವಿಗೆ ಕಿವಿ ಇಲ್ಲ. ನೀವೆಷ್ಟೇ ಜೋರಾಗಿ ಕಿರ್ಚಿದ್ರು ಹಾವಿಗೆ ಕಿವಿ ಕೇಳಲ್ಲ. ಹಾವು ಬಂದಾಗ ಎಷ್ಟೇ ಕಿರ್ಚಿ ಪರವಾಗಿಲ್ಲ, ಆದರೆ ಆಕೃತಿ ಮಾತ್ರ ಆ ಕಡೆ ಈ ಕಡೆ ಓಡಾಡಿದ್ರೆ ಅದು ಆ ಕಡೆ ಈ ಕಡೆ ತಲೆ ಆಡ್ತದೆ. ಅಂಕಲ್, ನೀವು ಹಾವಿಗೆ ಕಿವಿ ಇಲ್ಲ, ನಾವೇನೇ ಕೂಗಾಡಿದ್ರು ಕಿರ್ಚಾಡಿದ್ರು ಅದಕ್ಕೆ ಕೇಳ್ಸಲ್ಲ ಅಂತಿದ್ದೀರಲ್ಲ, ಮತ್ತೆ ಅದ್ರ ಮುಂದೆ ಪುಂಗಿ ಯಾಕೆ ಕೂಗ್ತಾರೆ? ಪುಂಗಿ ಊದುವಾಗ ಹಾವು ಕೂಡ ಆ ಕಡೆ ಈ ಕಡೆ ತಲೆ ಅಲ್ಲಾಡ್ಸುತ್ತಲ್ಲ, ಯಾಕೆ? ಕಂದ, ಹಾವು ಆಡ್ಸೋದು ಪುಂಗಿ ಯಾಕೆ ಕೂತಾರೆ ಅಂದ್ರೆ, ಅವನು ಸಂತೆಲಿ ಅಲ್ಲಿ ಇಲ್ಲಿ ಹಾವು ಆಡಿಸುವಾಗ ಜನಗಳನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಪುಂಗಿ ಊದ್ತಾನೆ. ಆ ಪುಂಗಿ ಸೌಂಡ್ ಕೇಳಿದ್ರೆ ನಿಮ್ಮಂತ ಮಕ್ಳು ಏನ್ ಮಾಡ್ತಾರೆ, ಅಪ್ಪಾಪ ಅಲ್ಲಿ ಹಾವು ಆಡ್ಸಿದ್ರೆ ನೋಡೋಣ ಬಾ ಅಂತ. ಹಾವು ಹಿಡೇನ ಆ ಕಡೆ ಈ ಕಡೆ ಆಡಿಸುತ್ತೆ. ಯಾಕೆ ಅಂದ್ರೆ, ನೋಡು, ಪುಂಗಿ ಹಿಡ್ಕೊಂಡು ಆಬ್ಜೆಕ್ಟ್ ಈ ಕಡೆ ಮೂವ್ ಆದಾಗ ಆ ಆಬ್ಜೆಕ್ಟ್ ಯಾವ ಕಡೆ ಓಡಾಡುತ್ತೆ ಆ ಕಡೆ ಹಾವು ಹೆಡೆನ ಅಲ್ಲಾಡ್ಸುತ್ತೆ. ಹಾವಿಗೆ ಕಿವಿ ಖಂಡಿತ ಇಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ಹಾವು ಕಚ್ಚುತ್ತೆ ಅನ್ನೋದು ನಮ್ಮ ಬೈಕೆ ಕಾರಣ. ಯಾವುದೇ ಹಾವು ಆದಾಗದೇ ಕಚ್ಚೋದಿಲ್ಲ. ಹಾವುಗಳಿರೋ ಜಾಗದಲ್ಲಿ ನಾವು ಮನೆಗಳು ಕಟ್ಕೊಂಡಿದ್ದೀವಿ. ಕಾಡನ್ನ ಕಡ್ದು ನಾಡನ್ನ ಮಾಡ್ತಾ ಇದ್ದೀವಿ. ಹಾವು ಖಂಡಿತ ಅದಾಗದೆ ಕಚ್ಚೋದಿಲ್ಲ. ಅದಾಗದೆ ಕಚ್ಚೋ ಆಗಿದ್ದಿದ್ರೆ ನಮ್ಮ ದೇಶದ ಜನಸಂಖ್ಯೆ 135 ಕೋಟಿ ಮುಟ್ತಾ ಇರಲಿಲ್ಲ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ತಾತನ ಕಾಲದಲ್ಲಿದ್ದ ಭೂಮ್ತಾಯಿ ಜಮೀನಾಯ್ತು, ಮಗನ ಕಾಲಕ್ಕೆ ಜಮೀನು ಸೈಟ್ ಆಯ್ತು, ಇವತ್ತು ಮೊಮ್ಮಕ್ಕಳ ಕಾಲಕ್ಕೆ ಪ್ರಾಪರ್ಟಿಯಾಗಿ ಸೇಲಿಗೆ ನಿಂತಿದೆ. ಇನ್ನು ಏನೇನಾಗುತ್ತೋ ಏನೋ. ಹಾವೆಲ್ಲಿದೆ ಹೇಳಿ? ಎಲ್ಲಿದೆ ಅಂತ ಗೊತ್ತಿಲ್ಲ ಸರ್, ಆದ್ರೆ ಸೌಂಡ್ ಮಾತ್ರ ಆ ಕಡೆಯಿಂದ ಬರ್ತಿರೋ ತರ ಕೇಳಿಸ್ತಾ ಇದೆ. ಸರಿ, ನಾವು ಹುಡುಕ್ತೀನಿ. ನನಗೆ ಕಿವಿ ಕೇಳಿಸಲ್ಲ, ಮುಂದಿನ ಜೀವನ ಹೇಗೆ ಅನ್ಕೋತಾರೆ. ಆದ್ರೆ ನಾನು ಹಾವುಗಳಿಗೆ ಕಿವಿಯೇ ಕೊಟ್ಟಿಲ್ಲ. ಬಲಿಷ್ಠವಾದ ದೇಹವಿಲ್ಲ, ಆಹಾರವನ್ನ ತೆಗೆಯೋದಿಕ್ಕೆ ಸರಿಯಾದ ಹಲ್ಲುಗಳೂ ಇಲ್ಲ, ಸೀಳು ನಾಲಗೆ. ಇಷ್ಟೆಲ್ಲಾ ಕೊರತೆ ಇದ್ರೂ ಹಾವುಗಳು ವಿಭಿನ್ನವಾಗಿ ನಿಲ್ಲೋದು ಯಾಕೆ?
ಅವುಗಳಲ್ಲಿರೋ ಆತ್ಮವಿಶ್ವಾಸ. ಎದುರುಗಡೆ ಇರೋದು ಎಷ್ಟೇ ದೈತ್ಯ ಪ್ರಾಣಿಯಾದ್ರೂ ಹೆಡೆಯೆತ್ತಿ ನಿಲ್ಲೋ ಆ ಧೈರ್ಯ ನಿಮಗೆ ಸ್ಫೂರ್ತಿಯಾಗಬೇಕು. ಯಾವಾಗ ತಲೆ ಎತ್ತಬೇಕು, ಯಾವಾಗ ತಲೆ ಬಗ್ಗಿಸ್ಬೇಕು ಎಂದು ಹಾವುಗಳಿಂದ ನೀವು ಕಲ್ತ್ಕೋಬೇಕು.